ಕೇವಲ ಆಡಿಯೋ ಅಲ್ಲ, ವಿಡಿಯೋನೂ ಇದೆ. ಕೇವಲ ಆಡಿಯೋ ಬೈಗುಳಗಳು ಮಾತ್ರವಲ್ಲ, ಆಡಿಯೋ ಟೀಕಾ ಪ್ರಹಾರ ಮಾತ್ರವಲ್ಲ, ವಿಡಿಯೋ ಟೀಕಾ ಪ್ರಹಾರ. ಇನ್ನು ಮುಂದೆ ತುಂಬ ಅಲರ್ಟ್ ಆಗಿಬಿಡ್ತಾರೆ ವಿಡಿಯೋ ಬಂದ ತಕ್ಷಣ. ನಿನ್ನೆ ಕಾಂಗ್ರೆಸ್ ಅವರು BJP JDSನ ಕೆಲವು ವಿಡಿಯೋ ಬಿಡುಗಡೆ ಮಾಡಿದರು. ಇವತ್ತು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ಗೆ ಸಂಬಂಧಪಟ್ಟ ಕೆಲವು ವಿಡಿಯೋ ಬಿಡುಗಡೆ ಮಾಡಿದರು. ಅದರಲ್ಲಿ ಮೊದಲಿಗೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಒಂದು ಫೋನ್ ಮಾಡೋದು, ಸಿದ್ದರಾಮಯ್ಯನವರ ಜೊತೆ ಇದ್ದಂಥ ಅಧಿಕಾರಿ ಮಹದೇವನವರಿಗೆ 5 ಹೆಸರು ಕೊಟ್ಟಿದ್ದು, 6 ಹೆಸರು ಯಾಕೆ ಅಪ್ಪಯ್ಯ, ಅದು ಯಾರು 6 ಹೆಸರು ಕೊಟ್ಟರು? ಅಪ್ಪಯ್ಯ ಹಗರಣವನ್ನು ಹೇಳ್ತಾರೆ. ಆ ವಿಡಿಯೋ ಈ ಥರ ಇರುತ್ತೆ. ಅಪ್ಪಯ್ಯ ಅದನ್ನು ಕುಮಾರಸ್ವಾಮಿ ಅವರು ಒಂಥರ ಯಾವ ರೀತಿ ಮಿಮಿಕ್ ಮಾಡಿ ಹೇಳ್ತಾರೆ ಅಂತಂದ್ರೆ ಅದೇ ವಾಯ್ಸಲ್ಲಿ ಹೇಳ್ತಾರೆ. ಒಂಥರ ಅಪ್ಪಯ್ಯ ಆ ಥರ ಕೇಳಿಸ್ಕೊಳ್ಳಿ. ವಿವೇಕಾನಂದಲ್ಲ ಎಲ್ಲಿಗೆ ಇಲ್ಲಪ್ಪ, ಇದು ಯಾವುದು ಕೊಡ್ತಿಲ್ಲ. ಯಾರು ಆ ಮಾದರಿ ಕೊಡಿ ಅವನಿಗೆ, ಅದಕ್ಕೆ ಹೇಳಿದ್ದು ಕೊಡಿ ಆ ಮಾದರಿ. ನಾನು ಕೊಟ್ಟಿರೋದೇ 5 ಕೊಡಿ ಅದು. ಹಲೋ ಮಾದರಿ ಯಾಕೆ ಯಾವ್ದಾದ್ರು ಕೊಡ್ತಾ ಇದ್ದೀರಿ? ಮತ್ತು ಇದೆಲ್ಲ ಯಾರು ಕೊಡ್ತಿರೋದು ಅಲ್ಲಿಗೆ ಲಿಸ್ಟಲ್ಲಿ? ಇಲ್ಲ ಬೇಡ, ಅದೆಲ್ಲ ಬೇಡ. ನಾನು ಯಾವ್ದು 4-5 ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ ಆಯ್ತಲ್ಲ. ಇನ್ನು ಇದಾದ ನಂತರ ಯತೀಂದ್ರ ಸಿದ್ದರಾಮಯ್ಯ ವಿಡಿಯೋ ವೈರಲ್ ಆಗಿತ್ತು. ಅವತ್ತು ಯತೀಂದ್ರ ಸಿದ್ದರಾಮಯ್ಯ ಪಟ್ಟಿಯನ್ನು ಸಿದ್ಧಪಡಿಸಿದ್ರಂತೆ, 5 ಜನರ ಪಟ್ಟಿ. ಆರ್ ಮಹದೇವ್ ಅನ್ನುವಂಥ ಅಧಿಕಾರಿ ಇದ್ದಾರೆ. ಆ ಪಟ್ಟಿಯನ್ನು ತಿದ್ದಿದ್ರು, ವಿವೇಕಾನಂದ ಎಂಬ ಹೆಸರನ್ನು ಹೆಚ್ಚುವರಿಯಾಗಿ ಸೇರಿಸಿದ್ರಂತೆ. ಆ ಪಟ್ಟಿ CM ಸಹಿಗಾಗಿ ಕಳುಹಿಸಿದ ವರ್ಗಾವಣೆ ಪಟ್ಟಿನಾ ಅಂತೇಳಿ ಕ್ವಶನ್ ಮಾಡ್ತಾರೆ. ಅದೇ ವಿಚಾರದ ಬಗ್ಗೆ ಮಾತನಾಡಿದ್ರ ಯತೀಂದ್ರ ಅಂತ ಹೇಳಿ ಇವತ್ತಿನ ಸಮಾವೇಶದಲ್ಲಿ ಕುಮಾರಸ್ವಾಮಿ ಅವರು ಆ ವಿಡಿಯೋ ಹಾಕಿ ವ್ಯಂಗ್ಯವಾಗಿ ಕೇಳ್ತಾರೆ. ಇದಾದ ನಂತರ ಫಸ್ಟು ಮಾಹಿತಿ ಕೊಡ್ತೀನಿ, ಆ ನಂತರ ವಿಡಿಯೋ ಪ್ಲೇ ಮಾಡ್ತೀನಿ. ಮೊನ್ನೆ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ಜೊತೆಯಾಗಿ ಕೂತ್ಕೊಂಡು ಮಾತಾಡ್ಬಿಟ್ರು. ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ಆಗ್ತಾ ಇರಲಿಲ್ಲ. ಸಿದ್ದರಾಮಯ್ಯ ಅವರನ್ನು ಹರಿಪ್ರಸಾದ್ ಯಾವಾಗಲೂ ಕೂಡ ಒಂದು ರೀತಿಯಲ್ಲಿ ನಾನು ಕಾಂಗ್ರೆಸ್ಸಿಗ, ಅವರು ವಲಸೆ ಬಂದವರನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆಮೇಲೆ BK ಹರಿಪ್ರಸಾದ್ ವೆರಿ ಕ್ಲೋಸ್ ಟು DK ಶಿವಕುಮಾರ್, DK ಸುರೇಶ್ ಇವರೆಲ್ಲ ಒಂದೇ ಟೀಮ್. ಆದರೆ ಯಾವಾಗ ಸಿದ್ದರಾಮಯ್ಯ ಅವರ ಮಂತ್ರಿಮಂಡಲದಲ್ಲಿ BK ಹರಿಪ್ರಸಾದ್ ಅವರಿಗೆ ಮಂತ್ರಿ ಸ್ಥಾನ ಸಿಗೋದಿಲ್ವೋ ಆಗ ರೆಬೆಲ್ ಆಗ್ತಾರೆ. ರೆಬೆಲ್ ಆಗಿ ಬೇರೆ ಬೇರೆ ಕಡೆ ಮಾತಾಡ್ತಾರೆ. ಏನು ಮಾತಾಡ್ತಾರೆ? ಸಿದ್ದರಾಮಯ್ಯ ಮಾತಾಡಿದರೆ ದೇವರಾಜ ಅರಸು ಅಂತಾರೆ. ಇದನ್ನು ಹೇಳ್ತಾ ಇರೋದು ಕುಮಾರಸ್ವಾಮಿ. ಸಿದ್ದರಾಮಯ್ಯ ಮಾತೆತ್ತಿದ್ರೆ ನಾನು ದೇವರಾಜ ಅರಸು, ನಂತರದ ಮುಖ್ಯಮಂತ್ರಿ, 5 ವರ್ಷ ಪೂರ್ಣಗೊಳಿಸಿದ ಮುಖ್ಯಮಂತ್ರಿ. ಆದರೆ ದೇವರಾಜ ಅರಸು ಮೊಮ್ಮಗ MLCಯೂ ಆಗಿಲ್ಲ. ಅರಸು ಕಾರ್ನಲ್ಲಿ ಕುಳಿತುಕೊಂಡ್ರೆ ಅರಸು ಆಗಲ್ಲ. ಇದನ್ನು BK ಹರಿಪ್ರಸಾದ್ ಹೇಳಿದರು. ಸಮಾಜವಾದಿ ಅಂದುಕೊಂಡು ಮಜಾವಾದಿ ಆಗಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ರು ಹರಿಪ್ರಸಾದ್. ಆ ವಿಡಿಯೋವನ್ನು ಇವತ್ತು ಪ್ಲೇ ಮಾಡಿ ತೋರಿಸಿದ್ರು ಕುಮಾರಸ್ವಾಮಿ. ನೋಡಿ ಆ ವಿಡಿಯೋ. ದೇವರಾಜ ಅರಸು ಮೊಮ್ಮಗನಿಗೆ ಒಂದು MLC ಮಾಡೋಕ್ಕಾಗಿಲ್ಲ. ಅದ್ಯಾವ ದೇವರಾಜ ಅರಸು ಕಾರ್ಕೊಂಡು ಹೋಗ್ತೀವಿ, ಅದ್ಯಾರೋ ಇನ್ನೊಬ್ಬ ಇದ್ದಾನೆ ಯಶವಂತಪುರದಲ್ಲಿ ಆ ಮೈಸೂರು ಸ್ಯಾಂಡ್ ಸೋಪ್ನ ಜಾಗವನ್ನು ವಹಿಸ್ಕೊಂಡಿರೋರು. ಅಧಿಕಾರಿಗಳಿಗೆ ಸ್ವಲ್ಪ ಬಾರಿ ಇರ್ತಕ್ಕೆ ಮುಖ್ಯಮಂತ್ರಿಗಳ ಹತ್ರ ಆ ಬೆಂಚ್ ಕಾರ್ ತಗೊಂಡೋಗಿ ಹೋಗಿ ದೇವರಾಜ ಅರಸು ಕಾರಲ್ಲಿ ಕೂತ್ಕೊಂಡ್ರೆ ದೇವರಾಜ ಅರಸು ಆಗೋದಿಲ್ಲ. ದೇವರಾಜ ಅರಸು ಚಿಂತನೆ ವಿಚಾರಗಳು ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸ ಆಗಬೇಕು. ನೀವೇನು ಮಾಡ್ತಾ ಇದ್ದೀರ ಅಂತ ನೀವು ಕೇಳ್ಬೋದು. ಅಂದರೆ ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 5 ವರ್ಷ ಪೂರೈಸಿದ್ದು ಕೇವಲ ದೇವರಾಜ ಅರಸು, ಅದ ನಂತರ ಸಿದ್ದರಾಮಯ್ಯ 2013ರಿಂದ 2018ರಲ್ಲಿ. ನೀವು ಕೇಳ್ಬೋದು, ಹಾಗಿದ್ರೆ SM ಕೃಷ್ಣ ಮಾಡಿದ್ರ? SM ಕೃಷ್ಣ 5 ವರ್ಷ ಪೂರ್ಣಗೊಳಿಸಿಲ್ಲ. ಅವರು 6 ತಿಂಗಳು ಮೊದಲೇ ಚುನಾವಣೆಗೆ ಹೋಗ್ತಾರೆ, ಸೋಲ್ತಾರೆ. ಸೊ ಇದನ್ನು ಇವರು ಮಾನ್ಯ ಮಾಡ್ತಾರೆ. ಅಂದರೆ ಇವತ್ತು ಕುಮಾರಸ್ವಾಮಿ ಹೇಳ್ತಾರೆ, ನೋಡಿದ್ರಾ ದೇವರಾಜ ಅರಸು ಆಗೋದಿಲ್ಲ, ದೇವರಾಜ ಅವರ ಕಾರಲ್ಲಿ ಕೂತಿರ್ತಾರೆ. ಅದು ಸಿದ್ದರಾಮಯ್ಯನವರು ದೇವರಾಜ ಅರಸು ಕಾರಲ್ಲಿ ಕೂತಿದ್ದು. ಆಮೇಲೆ ನಾನು ಮೊನ್ನೆ ಒಂದು ಮಾಹಿತಿ ಕೂಡ ಕೊಟ್ಟಿದ್ದೆ, ಒಂದು ವೇಳೆ ಇಷ್ಟು ದಿನಗಳ ನಂತರ 2026 ತನಕ 2026 ಜನವರಿ ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆದರೆ ಕರ್ನಾಟಕ ರಾಜ್ಯವನ್ನು ಆಳಿದ ದೇವರಾಜ ಅರಸು ನಂತರದ
ಇಲ್ಲಿ ತನಕ ದೇವರಾಜ ಅರಸು ಅತಿ ಹೆಚ್ಚು ದಿನ ಆಳಿದ್ದು, ಅದನ್ನು ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಅಂತ ಹೇಳಿದ್ದೆ. ನಾಳೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಆ ನಂತರ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಕುಮಾರಸ್ವಾಮಿ. ಏನು, ಆವತ್ತು ಇದೇ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗ್ತಾರಲ್ವಾ, ಆಗ ಒಬ್ಬ ಪ್ರತಿನಿಧಿ ಡಿ ಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ಅವರನ್ನು ಮಾತಾಡಿಸ್ತಾರೆ. ಆಗ ಗೌರಮ್ಮ ಒಂದು ಮಾತಾಡ್ತಾರೆ, ಸಿದ್ದರಾಮಯ್ಯ ಅಲ್ಲಲ್ಲೇ ಕತ್ತಿ ಮಸೈತಾನೆ. ಇದು ಡಿ ಕೆ ಅವರ ತಾಯಿ ಹೇಳಿದ ಮಾತು. ನನ್ನ ಮಗಳಿಂದಲೇ ಸಿದ್ದರಾಮಯ್ಯ ಮುಂದೆ ಬಂದರು, ಆದರೂ ಇವತ್ತು ನನ್ನ ಮಗಳನ್ನ ದ್ವೇಷ ಮಾಡ್ತಾರೆ. ಸಿದ್ದರಾಮಯ್ಯ ನಂಬಿಸಿ ಕತ್ತು ಕುಯ್ತಾನೆ. ಸಿದ್ದರಾಮಯ್ಯ ವಿರುದ್ಧ ಡಿ ಕೆ ಶಿ ತಾಯಿ ಗೌರಮ್ಮ ಅವತ್ತು ಕಿಡಿಕಾರಿದ್ರು ಡಿ ಕೆ ಶಿವಕುಮಾರ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ. ಅದನ್ನು ಇವತ್ತು ಕುಮಾರಸ್ವಾಮಿ ಪ್ಲೇ ಮಾಡಿಬಿಟ್ಟು, ಅಂದರೆ ವಿಡಿಯೋ ತೋರಿಸ್ಬಿಟ್ಟು ಒಂದು ರೀತಿಯಲ್ಲಿ ನೋಡಿದ್ರಾ ಇವರಿಬ್ಬರು ಹೆಂಗಿದ್ದಾರೆ ಅಂತ ಕುಕ್ತಾರೆ. ಅವತ್ತು ಏನು ಹೇಳಿದ್ರು ಆಗಿದ್ರೆ ಡಿ ಕೆ ಶಿವಕುಮಾರ್ ಅವರ ತಾಯಿ ಸಿದ್ದರಾಮಯ್ಯ ವಿರುದ್ಧ ಕೇಳಿಸ್ಕೊಂಡು, ನನ್ನ ಮಗನ KPCC ಎಲ್ಲ ಕೆಲಸನೂ ನೀನು ಮಾಡಿಸ್ಕೊತೀನಿ, ನಮ್ಮ ಮಕ್ಕಳಿಗೆ ಡ್ಯೂಟಿನ ಪಾರ್ಟಿಗೋಸ್ಕರ ತಾನೇ ಮಾಡೋದು. ನನ್ನ ಮಗ ಪಾರ್ಟಿಗೋಸ್ಕರ ತಾನೇ ಇಷ್ಟು ದುಡಿತಾ ಇರೋದು. ಹೆಂಡತಿ ಮಕ್ಕಳು ನೋಡಿದೆ ಮನೆಯಲ್ಲಿ, ತಾಯಿ ಲಿಂಗವಳೆ ತಂದೆ ಲಿಂಗವಳೆ ಅಂತ ಯಾವತ್ತೋ ಬರ್ತಾರೆ, ಯಾವತ್ತೋ ನೋಡ್ತಾರೆ. ಎಲ್ಲ ಫೋನಲ್ಲಿ ಏನಮ್ಮ ಚೆನ್ನಾಗಿದೆ ಏನಮ್ಮ. ಇಷ್ಟೆಲ್ಲ ಮಾಡಿದ್ರು ಕೂಡ ನೀವು ಎತ್ತರಣೆನೇ ಇಲ್ವೇ. ಸೆಂಟ್ರಲ್ಲೇ ಮಾಡಿರ್ಬೋದು, ಇವರೇ ಮಾಡಿರ್ಬೋದು, ಸೆಂಟ್ರಲ್ ಮಿನಿಸ್ಟ್ರಿ ಯಾವನೋ ನಮಗೇನು ಅಂತ ಇಟ್ಕೊಂಡು ಹೇಳ್ಬೋದಾಗಿತ್ತು ಸಿದ್ದರಾಮಯ್ಯ. ಈ ಥರ ಏನು ಇವ್ರ ಆ ಥರ ಇಲ್ಲ, ಈ ಥರ ಮಾಡಬೇಡಿ ಅಂತ ಹೇಳ್ಬೋದಾಗಿತ್ತು. ನನಗೇನು ಅಂದರೆ ಇವರು ಇಷ್ಟು ಅಧಿಕಾರದಲ್ಲೇ ಇಟ್ಕೊಂಡು ಮಿನಿಸ್ಟ್ರು ಕರ್ನಾಟಕದಲ್ಲಿ ಮಿನಿಸ್ಟ್ರ್ ಆಗಿ ಇದಾಗಿರುವಾಗ ಇವ್ರು ಯಾಕೆ ನನ್ನ ಮಗನ ಪರ ಮಾತಾಡಲಿಲ್ಲ, ಎಲ್ಲೂ ಇದು ಗೌರಮ್ಮ ಡಿ ಕೆ ಶಿವಕುಮಾರ್ ಅವರ ತಾಯಿ ಅವತ್ತು ಸಿದ್ದರಾಮಯ್ಯ ವಿರುದ್ಧ ಮಾತಾಡಿದಂಥ ಆ ವಿಡಿಯೋ, ಅದನ್ನು ಇವತ್ತು ಪ್ಲೇ ಮಾಡಿದ್ರು. ಇಷ್ಟು ಮಾತ್ರವಲ್ಲ, ಇನ್ನೂ ಕೆಲವು ಆರೋಪಗಳನ್ನು ಮಾಡ್ತಾರೆ. ಯಾಕಂದರೆ ಭೂಗತ ಲೋಕದಲ್ಲಿ ಡಿ ಕೆ ಶಿ ಇದ್ರು ಅಂತ ಹೇಳಿ. ಇದು ಭೂಗತ ಲೋಕದಲ್ಲಿ ಡಿ ಕೆ ಶಿ ಇದ್ರಾ ಇಲ್ವಾ, ಸರಿನಾ ತಪ್ಪ? ಸರಿ, ಡಿ ಕೆ ಶಿವಕುಮಾರ್ ಅವರೇ ಅದನ್ನು ಸ್ವತಃ ಒಪ್ಕೊಂಡಿದ್ದಾರೆ. ನಾನು ಬೆಂಗಳೂರು ಭೂಗತ ಲೋಕದಲ್ಲಿ ಇದ್ದೆ, ಡಿ ಕೆ ಶಿ ಕೊತ್ವಾಲ್ ರಾಮಚಂದ್ರನ ಸ್ನೇಹ ಬೆಳೆಸಿದ್ರು, ನಂಜುಂಡನ ಮೂಲಕವೇ ಕೊತ್ವಾಲ್ ಶಿಷ್ಯನಾದ. ಇದು ಸಿದ್ದರಾಮಯ್ಯ ಇದು ಕುಮಾರಸ್ವಾಮಿ ಆರೋಪ ಮಾಡೋದು. ಕೊತ್ವಾಲ್ ರಾಮಚಂದ್ರಗೆ ಶಿಷ್ಯರು ಕಾಲು ಒತ್ತುತ್ತಾ ಇದ್ರು, ಡಿ ಕೆ ಶಿ ಕೂಡ ಕೊತ್ವಾಲನ ಕೈಕಾಲು ಒತ್ತುತ್ತಾ ಇದ್ರು ಅಂತ ಹೇಳಿ. ಕೊತ್ವಾಲ್ ಶಿಷ್ಯ, ಕೊತ್ವಾಲ್ ಅಂತಂದರೆ ಕರ್ನಾಟಕದ ಇತಿಹಾಸದಲ್ಲಿ ಇಬ್ಬರು ಭಾಳ ದೊಡ್ಡ ಡಾನ್ಗಳಿದ್ರು. ಒಂದು ಕೊತ್ವಾಲ್ ರಾಮಚಂದ್ರ ಅಂತೇಳಿ ಶಿವಮೊಗ್ಗ ಮೂಲದವರು, ಫಸ್ಟ್ ಡಾನ್ ಇಲ್ಲಿ ಕರ್ನಾಟಕದಲ್ಲಿ. ಅಂದರೆ ಎಂ ಪಿ ಜಯರಾಜ್ ಮತ್ತು ಕೊತ್ವಾಲ್ ರಾಮಚಂದ್ರ ಒಂಥರ ರೈವಲ್ರಿ ಉಂಟಾಗತ್ತೆ. ಆ ಕೊತ್ವಾಲ್ ರಾಮಚಂದ್ರನ ಶಿಷ್ಯನಾಗಿ ಕೆಲಸ ಮಾಡಿದ್ದೆ ಅನ್ನೋದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅನೇಕ ಟಿ ವಿ ಇಂಟರ್ವ್ಯೂಗಳಲ್ಲಿ ಒಪ್ಕೊಂಡಿದ್ದಾರೆ. ಅದನ್ನು ಇವತ್ತು ಅವರು ಹೇಳಿದರು, ನೀವು ಒಬ್ಬ ಡಾನ್ ಅಥವಾ ಒಬ್ಬ ಏನು ಭೂಗತ ಲೋಕದ ಏನು ರೌಡಿಯ ಶಿಷ್ಯ ನೀವು ಅಂತ ಒಂದು ರೀತಿಯಲ್ಲಿ ಟೀಕೆ ಮಾಡ್ತಾರೆ ಕುಮಾರಸ್ವಾಮಿ. ಇದಾದ ನಂತರ ಬಡ ಕುಟುಂಬಕ್ಕೆ ಟಾರ್ಚರ್. ಒಂದು ಬಡ ಕುಟುಂಬದ ಬಗ್ಗೆ ಹೇಳ್ತಾರೆ. ಏನದು ಬಡ ಕುಟುಂಬ? ಬಡ ಕುಟುಂಬಕ್ಕೆ ಡಿ ಕೆ ಶಿವಕುಮಾರ್ ಟಾರ್ಚರ್ ಕೊಟ್ಟಿದ್ರಂತೆ ಆರೋಪ ಮಾಡ್ತಾರೆ. 1.5 ಎಕರೆ ಭೂಮಿಗಾಗಿ ಟಾರ್ಚರ್ ಕೊಟ್ಟರು. ರಾತ್ರಿ 12ಕ್ಕೆ ಠಾಣೆಗೆ ಕರೆದೊಯ್ದು ಕೈಗಳನ್ನು ಕಟ್ಟಿದ್ರು, ಕಾಲುಗಳನ್ನು ಕಟ್ಟಿ ಅರ್ಧ ಗಂಟೆ ಕಾಲ ಹೊಡೆದ್ರು. ನಿನಗೆ ನಿನ್ನ ಗಂಡನ ಎದುರು ಹೊಡೆಯುತ್ತೇನೆ ಅಂತ ಹೇಳಿದರು. ಬಟ್ಟೆ ಬಿಚ್ಚಿ ನನಗೆ ಹೊಡೆದ್ರು ಅಂತ ಮಹಿಳೆ ಆರೋಪ ಕೂಡ ಮಾಡಿದರು. ಆ ವಿಡಿಯೋ ಇದೆ, ಆರೋಪ ಕೂಡ ಮಹಿಳೆ ಮಾಡ್ತಾರೆ, ನನಗೆ ಹೊಡೆದ್ರು ಅಂತೇಳಿ. ಅದನ್ನು ಕೂಡ ಇವತ್ತು ಪ್ಲೇ ಮಾಡ್ತಾರೆ. ಇದಾದ ನಂತರ ಇವರ ಮೇಲೆ ಬಂದಂಥ ಆರೋಪ, ದೊಡ್ಡ ಆರೋಪ ಏನಪ್ಪ ಅಂತಂದರೆ, ಇವ್ರಿಗೊಂದು ಟೂರಿಂಗ್ ಟಾಕೀಸ್ ಇತ್ತು. ಯಾರಿಗೆ? ಡಿ ಕೆ ಶಿವಕುಮಾರ್ ಅವರಿಗೆ. ಇವರ ಮೇಲೆ ಈಗ ಮಾಡ್ತಿರುವಂಥ ಆರೋಪ ಏನಪ್ಪ ಅಂತಂದರೆ, ನೀವು ಅದರಲ್ಲಿ ಅಶ್ಲೀಲ ಚಿತ್ರಗಳನ್ನು ತೋರಿಸ್ತಾ ಇದ್ರಿ, ಬ್ಲೂ ಫಿಲ್ಮ್ ಅಂತ ಕರೀತಾರೆ. 1984ರಲ್ಲಿ ಕರ್ನಾಟಕಕ್ಕೆ ಟಿ ವಿಗಳು ಬಂದವು. ಡಿ ಕೆ ಶಿವಕುಮಾರ್ ಹಾಲನ್ನು ಬಾಡಿಗೆ ಪಡಿತಾ ಇದ್ರು. ಟಿ ವಿಗಳಲ್ಲಿ ಅಶ್ಲೀಲ ಸಿನಿಮಾಗಳನ್ನು ತೋರಿಸ್ತಾ ಇದ್ರು, ಕದ್ದು ಮುಚ್ಚಿ ತೋರಿಸ್ತಾ ಇದ್ರು, ₹100 ಟಿಕೆಟ್ ಮಾಡಿ ಶೋ ತೋರಿಸ್ತಾ ಇದ್ರು ಅಂಥೇಳಿ ಒಂದು ರೀತಿಯಲ್ಲಿ ಆರೋಪವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ.